ಬೇಕು. ಈ ತರಹವಾಗಿರ್ತಕ್ಕಂಥ ಚಿಂತನೆ ನಾವು ಮಾಡಬೇಕು. ಅಷ್ಟೇ ಅಲ್ಲ, ಪರ್ವತವು ಭೀಮಸೇನ ದೇವರು ಬಿದ್ದ ಕೂಡಲೇ ಪರ್ವತವು 100 ಹೋಳಾಗಿ ಬಿಟ್ಟಿದೆ ಅಂತ ಇದೆ. ಪರ್ವತ ಶಬ್ದಕ್ಕೆ ಆಚಾರ್ಯ ಮಧ್ವರು ಗರುಡ ಶೇಷ ರುದ್ರವೆಂಬ ಅರ್ಥವನ್ನು ಮಾಡ್ತಾರೆ. ಶಿವಂ ಶೇಷಂ ಗರುಡಂ ಚಾಹ ಸಾಕಿ ಪರಾವನ ಪರ್ವತ ನಾಮಧೇಯ. ಗರುಡ ಶೇಷ ರುದ್ರರು ಇವರಿಗೆ ಪರ್ವತ ಅಂತ ಹೆಸರು. ಪರಾವನ ಭಕ್ಷಣೆ ಮಾಡುವವರನ್ನ ಆದ್ದರಿಂದ ಪರ್ವತ ಅಂತ ಗರುಡ ಶೇಷ ರುದ್ರರಿಗೆ ಹೆಸರಿದೆ. ಭೀಮಸೇನ ದೇವರು ಪರ್ವತದ ಮೇಲೆ ಬಿದ್ದರೆ ಪರ್ವತ ಹೋಳಾಗಿ ಬಿಟ್ಟಿದೆ, ಬಿರುಕು ಬಿಟ್ಟು ಬಿಟ್ಟಿದೆ. ಅಂದರೆ ಪರ್ವತ ಎಂಬುವ ಹೆಸರನ್ನು ಇಟ್ಟುಕೊಂಡಿರ್ತಕ್ಕಂತಹ ಗರುಡ ಶೇಷ ರುದ್ರರಿಗಿಂತಲೂ ವಾಯುದೇವರು ಶ್ರೇಷ್ಠರು ಅಂತ ಗೊತ್ತಾಗುತ್ತೆ ನಮಗೆ. ಪರ್ವತ ಎಂಬ ಹೆಸರಿಟ್ಟುಕೊಂಡಿರುವ ಗರುಡ ಶೇಷ ರುದ್ರರಿಗಿಂತಲೂ ಸಹಿತ ಆ ಪರ್ವತವನ್ನು ಪುಡಿ ಮಾಡಿರ್ತಕ್ಕಂತಹ ಭೀಮಸೇನ ದೇವರ ವ್ಯಕ್ತಿತ್ವ ದೊಡ್ಡದು ಅಂತ ಗೊತ್ತಾಗುತ್ತೆ. ಆದ್ದರಿಂದ ವಾಯುದೇವರು ಭೀಮಸೇನ ದೇವರು ಜೀವೋತ್ತಮ ತತ್ವ ಎಂಬುದು ನಾವು ಇಲ್ಲಿ ತಿಳಿದುಕೊಳ್ಳಬಹುದು. ಅಂತಹ ಭೀಮಸೇನ ದೇವರು ಅವತಾರ ಮಾಡಿದ್ದು ಬದರಿಕಾಶ್ರಮದ ಅತ್ಯಂತ ಪವಿತ್ರ ಸ್ಥಳದಲ್ಲಿ. ನಾವು ತಿಳ್ಕೋಬೇಕಾಗುತ್ತೆ. ಇಲ್ಲಿ ಭೀಮಸೇನ ದೇವರು ಅವತಾರ ಮಾಡಿದ್ದು ಬಹಳ ಸಾತ್ವಿಕವಾದ ಪರಿಸರದಲ್ಲಿ ಅವತಾರ ಮಾಡಿದ್ದು. ಬದರಿಕಾಶ್ರಮದ ಸಂವಿಧಾನದಲ್ಲಿ ಭೀಮಸೇನ ದೇವರು ಪಾಂಡವರು ಅವತಾರ ಮಾಡಿದ್ರು. ಇದು ಬರುತ್ತೆ ಭಾರತದಲ್ಲಿ. ಅಂದ್ರೆ ಅವರು ಅವತಾರ ಮಾಡಿರ್ತಕ್ಕಂತಹ ಪ್ರದೇಶವೂ ಸಹಿತ, ಪಾಂಡವರು ಭೀಮಸೇನ ದೇವರು ಹುಟ್ಟಿರ್ತಕ್ಕಂತಹ ಪ್ರದೇಶವೂ ಸಹಿತ ಅತ್ಯಂತ ಪಾವನವಾದ ಸಾತ್ವಿಕವಾಗಿರ್ತಕ್ಕಂತಹ ಪ್ರದೇಶ, ಗಂಗೆಯಿಂದ ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ ಪ್ರದೇಶ. ಅಲ್ಲಿ ಅವತಾರ ಮಾಡಿದ್ದೆ. ಭಾಗವತದಲ್ಲಿ ಬರ್ತದೆ, ಅನಂತ ಸಾತ್ವಿಕೋ ವಾಸಃ ಅಂತ ಭಾಗವತದಲ್ಲಿ. ಕಾಡಿನಲ್ಲಿ ವಾಸ ಮಾಡುವುದು ಸಾತ್ವಿಕವಾಗಿರ್ತಕ್ಕಂತಹ ವಾಸ ಅಂತ ಭಾಗವತದಲ್ಲಿ ಬರುತ್ತೆ. ಗೊತ್ತಿರೋದು ನೀವು ಎಲ್ಲಿ ಕಾಡಿದೆ ಅಂತ ಹುಡುಕಕ್ಕೆ ಹೋಗ್ಬೇಡಿ ಯಾರು ಸಹ. ವನ ಅಂತ ಹೇಳಿದ್ರೆ ಭಾಗವತದಲ್ಲಿ ಹೇಳ್ತಾರೆ, ವನ ಅಂತ ಹೇಳಿದ್ರೆ ವನಮಾಶ್ರಯಿತ ಅಂತ ಒಂದು ಮಾತು ಬರುತ್ತೆ. ಭಾಗವತ ಸಪ್ತಮ ಸ್ಕಂದದಲ್ಲಿ ಬರ್ತದೆ. ವನಶಬ್ದಕ್ಕೆ ಅಲ್ಲಿ ಕಾಲಾದ್ರೆ ಅದೇ ಈ ಮಾತನ್ನೇ ಭಾಗವತದಲ್ಲಿ ಹೇಳ್ತಾರೆ. ಎಲ್ಲವನ್ನೂ ತ್ಯಾಗ ಮಾಡಿ ದುಃಖಕ್ಕೆ ವ್ಯಸನಕ್ಕೆ ಒಳಗಾದವರು, ತಾವು ವ್ಯಸನಕ್ಕೆ ಕಾರಣವಾಗಿರತಕ್ಕಂತಹ ಎಲ್ಲವನ್ನೂ ತಾವು ತ್ಯಾಗ ಮಾಡಿ ಕಾಡಿಗೆ ಹೋಗಬೇಕು ಅಂತ ಹೇಳ್ತಾರೆ. ಹರಿಮಾಶ್ರಯಿತ ವನಂಗತಃ ಹರಿಮಾಶ್ರಯಿತ ಅಂತ ಹೇಳ್ತಾರೆ. ವನಕ್ಕೆ ಎಲ್ಲಿ ಹೋಗುವುದಪ್ಪ? ಕಾಡು ಮರಗಳೇ ಸಿಗುವುದಿಲ್ಲ. ಎಲ್ಲಿ ವನಕ್ಕೆ ನಾವು ಹೋಗುವುದಲ್ಲಿ, ತಪಸ್ಸು ಮಾಡುವುದಲ್ಲಿ ಏನು ಅರ್ಥವನ್ನು ಹೇಳ್ತಾರೆ ವಿಜಯಧ್ವಜರು. ವನ ಅಂತ ಹೇಳಿದ್ರೆ ಸಜ್ಜನ ಸಮಾಗಮ ರೂಪವಾದಂತಹ ವನ ಅಂತ ಅರ್ಥ ಮಾಡ್ತಾರೆ. ವನ ಶಬ್ದಕ್ಕೆ ಸಜ್ಜನರ ಸಮಾಗಮ, ಸಂಪರ್ಕ, ಇದೇ ವನ ಎಂಬ ಶಬ್ದಕ್ಕೆ ಅರ್ಥ ಅಂತ ವಿಜಯಧ್ವಜ ಈ ಶಬ್ದಕ್ಕೆ ಅರ್ಥವನ್ನು ಮಾಡ್ತಾರೆ. ಆದ್ದರಿಂದ ವನ ಅಂತ ಹೇಳಿದ್ಕೊಂಡ್ರೆ ಕಾಡಂತೆ ತಲೆ ಬರಬೇಕಾಗಿಲ್ಲ. ವನ ಅಂತ ಹೇಳಿದ್ರೆ ಸಜ್ಜನರು ಎಲ್ಲಿರ್ತಾರೋ ಅದೇ ವನ ಅಂತ. ಎಲ್ಲಿ ಸಜ್ಜನರು ಇರ್ತಾರೋ, ಎಲ್ಲಿ ಸಾತ್ವಿಕರು ಇರ್ತಾರೋ ಅದೇ ವನ ಅಂತ. ಆ ಒಂದು ಉದ್ದೇಶ ಇಟ್ಕೊಂಡೆ ವನಂತು ಸಾತ್ವಿಕೋ ವಾಸ. ಈ ತರಹವಾಗಿ ಭೀಮಸೇನ ದೇವರು ಮಾಡಿದ ಮೇಲೆ ಈ ದುರ್ಯೋಧನಗಳಿಗೆಲ್ಲ ಬಹಳ ಸಿಟ್ಟು ಬರ್ತಾ ಇತ್ತಂತೆ. ಏನು ಈ ಭೀಮನ ಕಾಟ ಅಂತ. ಮೊದಲಿಗೆ ದುಷ್ಟರು, ತಾಮಸರು ಈ ಭೀಮನ ಬಲವನ್ನು ಕಂಡು ಅವರಲ್ಲಿ ಅತ್ಯಂತ ದ್ವೇಷ ಇರ್ತಾ ಇತ್ತಂತೆ. ಏನೇ ಭೀಮಸೇನ, ಏನೇನು ತಾಕತ್ತು? ಅವನ ತಾಕತ್ತಿನ ಒಂದು ಕೂದಲಷ್ಟು ತಾಕತ್ತು ನಮ್ಮಲ್ಲಿ ಇಲ್ಲ.
ಅದರಿಂದ ಹೇಗಾದರೂ ಮಾಡಿ ಈ ಭೀಮಸೇನನ್ನು ಮುಗಿಸಿಬಿಡಬೇಕು ನಾವು ಅಂತ ಹೇಳಿ ಅವರೆಲ್ಲರೂ ಸಹಿತ ತಾವು ವಿಚಾರ ಮಾಡ್ತಾ ಇದ್ರಂತೆ. ಅವ್ರು ಹೇಳ್ತಾರಂತೆ ಕೌರವರು, ಅಸ್ಮಿನ್ ಹತೆ ವಿನಿಹತ ವಿಕಲಾಶ್ಚ ಪಾರ್ಥ. ಇದು ಕೌರವರ ಉದ್ಗಾರ. ಈ ಭೀಮ ಉಳಿದ್ರೆ ನಮಗೆ ಗತಿ ಇಲ್ಲ. ಎಲ್ಲ ಪಾಂಡವರು ಭೀಮನನ್ನು ಆಶ್ರಯಿಸಿಕೊಂಡಿದ್ದಾರೆ. ಅಸ್ಮಿನ್ ಹತೆ ವಿನಿಹತ ವಿಕಲಾಶ್ಚ ಪಾರ್ಥ. ಈ ಭೀಮಸೇನ ಮುಗಿಸಿಬಿಟ್ರೆ ಈ ಪಾರ್ಥರಿಗೆ ಬೇರೆ ಯಾರು ಗತಿ ಇಲ್ಲ. ಈ ಪಾಂಡವರಿಗೆ ಎಲ್ಲ ಪಾಂಡವರು ಭೀಮನನ್ನು ಆಶ್ರಯಿಸಿಕೊಂಡು ತಾವಿದ್ದಾರೆ. ಆದ್ದರಿಂದ ನಾವು ಮೊದಲು ಮಾಡಬೇಕಾದದ್ದು ಈ ಭೀಮನನ್ನು ಹೇಗಾದರೂ ಮುಗಿಸಿ ಬಿಡಬೇಕು ಎಂಬತಕ್ಕಂತಹ ಅವನು ಸಮಾಲೋಚನೆ ಮಾಡಿದಂಥವರೆಲ್ಲರೂ ಹಿರಿಮೆಯನ್ನು ತಿಳಿಸಿ ನಾಳೆ ಮತ್ತೆ ಭೀಮ ಪರ್ವವನ್ನು ನಾವು ತಿಳಿದುಕೊಳ್ಳೋಣ. ಇವೆಲ್ಲ ಭಕ್ತರು ಈ ಏರಿಯಾದ ಹೆಸರು ಮರ್ತೋಗಿ ಬಿಡ್ತಾರೆ. ಉಳ್ಳಗರಂ ನಮಗೆ ಯಾಕಂದರೆ ಈ ತಮಿಳುನಾಡಿನ ಏರಿಯಾದ ಭಾಷೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ ನಮಗೆ. ಆದ್ದರಿಂದ ಉಳ್ಳಗರಂ ಮಠದ ಒಂದು ನನಗೆ ಹೆಚ್ಚು ಗೊತ್ತಿರೋದೊಂದು ಟಿ ನಗರ, ಒಂದಿನೊಂದು ಅಣ್ಣಾನಗರ, ಕೆಲವು ಪ್ರದೇಶ ಹೆಚ್ಚು ಗೊತ್ತಿದೆ, ಕೆಲವು ಪ್ರದೇಶ ಗೊತ್ತಿದೆ. ಹೆಸರು ಹೆಚ್ಚು ಎಷ್ಟು ಹೇಳಿದ್ರು ಗೊತ್ತಾಗೋದಿಲ್ಲ ನಮಗೆ. ಉಳ್ಳಗರ ಪ್ರದೇಶದ ಅನೇಕ ಭಕ್ತರು ಈ ಒಂದು ಸತ್ರದಲ್ಲಿ ಸೇರಿದ್ದೀರಿ. ಭಜನಾ ಮಂದಿರವರು ತಮ್ಮ ಸೇವೆಯನ್ನು ಮಾಡಿದ್ದಾರೆ. ಎಲ್ಲರಿಗೂ ಸಹಿತ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನಮ್ಮ ವಿರಾಮವನ್ನು ನೀಡುತ್ತಿದ್ದೇವೆ. ಕೃಷ್ಣಾರ್ಪಣ.